Hello everyone, welcome to TTT Academy YouTube channel. Dear DCT aspirants, so ನಿಮಗೆ DCT 2024 applications ಬಗ್ಗೆ application updates at the same time ನಮ್ಮ ಒಂದು YouTube channel ಇಂದ ಏನು ಫ್ರೀ ಕ್ಲಾಸಸ್ ಸೀರೀಸ್ ನಡೀತಾ ಇದೆ ಫಾರ್ ದ CET ಪಾಯಿಂಟ್ ಆಫ್ ವ್ಯೂ. CET ಪಾಯಿಂಟ್ ಆಫ್ ವ್ಯೂ ನಡೀತಿರುವಂತಹ ಫ್ರೀ ಕ್ಲಾಸ್ ಸೀರೀಸ್ 4 ಗೆ ಸ್ವಾಗತ. ಸೊ ಈ ಒಂದು ವಿಡಿಯೋ ಮುಖಾಂತರ ನಾನು ನಿಮಗೆ DCT 2024 applications date opens just from today. I mean 20th of this April ಇವತ್ತಿನ ಏನು ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತದೆ ಅಲ್ಲಿ ಬರುವಂಥ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದ್ರ ಜೊತೆಗೆ ಟುಡೇಸ್ ಕ್ಲಾಸ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಅಡ್ಜಾಯಿಂಟ್ ಆ್ಯಂಡ್ ಇನ್ವರ್ಸ್ ಆಫ್ ಮ್ಯಾಟ್ರಿಕ್ಸ್, ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ತಿಳ್ಕೊಳ್ತಾ ಹೋಗೋಣ. ಜೊತೆಗೆ ಅಪ್ಲಿಕೇಶನ್ ಹಾಕ್ತಿರುವಾಗ ಕೆಲವೊಂದು ಸ್ಟೂಡೆಂಟ್ಸ್ ಇರುವಂತಹ ಕನ್ಫ್ಯೂಷನ್ಸ್ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ಸೆಂಟ್ರಲ್ ನಾನು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಹಾಗಾದ್ರೆ ವೆರಿ ಫಸ್ಟ್ ಇನ್ ದಿಸ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಕ್ಲಾಸ್ ಪಾಯಿಂಟ್ ಆಫ್ ವ್ಯೂನಲ್ಲಿ adjoint and inverse of matrix ಅದರ ಬಗ್ಗೆ ಡಿಸ್ಕಷನ್ ಮಾಡೋಣ. ವಾಟ್ ಯು ಮೀನ್ ಬೈ adjoint? ಸೊ ಡಿಯರ್ ಸ್ಟೂಡೆಂಟ್ಸ್, ವಿ ನೋ ದಟ್ ದ adjoint ಅನ್ನೋದು ಇಟ್ ಈಸ್ ಎ ಟ್ರಾನ್ಸ್ಪೋಸ್ ಆಫ್ ಎ ಕೋಫ್ಯಾಕ್ಟರ್ ಆಫ್ ಎ ಮ್ಯಾಟ್ರಿಕ್ಸ್. ಸೊ ನಮ್ಮ ಒಂದು ವಿಡಿಯೋ ಸೀರೀಸ್ ಅಲ್ಲಿ ಫ್ರೀ ಕ್ಲಾಸ್ ವಿಡಿಯೋ ಸೀರೀಸ್ 3 ನಲ್ಲಿ ನಾನು ಕ್ಲಿಯರ್ ಆಗಿ ನಾನು ನಿಮಗೆ ಮೈನರ್ ಆಫ್ ದ ಮ್ಯಾಟ್ರಿಕ್ಸ್ ಆಸ್ ವೆಲ್ ಆಸ್ ಕೋಫ್ಯಾಕ್ಟರ್ ಆಫ್ ದ ಮ್ಯಾಟ್ರಿಕ್ಸ್ ಬಗ್ಗೆ ನಾನು ಡೀಟೇಲ್ ಆಗಿ ಹೇಳಿದ್ದೀನಿ. ಸೊ ನೀವು ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋನ ವಾಚ್ ಮಾಡಿದ್ರೆ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಡಿಸ್ಕ್ರಿಪ್ಷನಲ್ಲಿ ಆ ಒಂದು ವಿಡಿಯೋ ಲಿಂಕ್ನ ನಾನು ಪೇಸ್ಟ್ ಮಾಡಿದ್ದೀನಿ. ಸೊ ಆ ಒಂದು ವಿಡಿಯೋ ಲಿಂಕ್ ಮುಖಾಂತರ ನೀವು ಪ್ರೀವಿಯಸ್ ಕ್ಲಾಸ್ನ ಕೋಫ್ಯಾಕ್ಟರ್ ಆ್ಯಂಡ್ ಮೈನರ್ ಬಗ್ಗೆ ತಿಳ್ಕೊಂಡು ಬೆಟರ್ ಟು ಕಂಟಿನ್ಯೂ ವಿತ್ ದಿಸ್ ವಿಡಿಯೋ. ಸೊ ಡಿಯರ್ ಫ್ರೆಂಡ್ಸ್, anyhow coming to the adjoint of the matrix, the transpose of a cofactor of the matrix of the square matrix is going to called as adjoint of the matrix. That means that suppose if you are going to consider any square matrix, so what I mean by square matrix? The matrix is consisting of equal number of rows and columns, that is going to called as square matrix. So considering that square matrix, in that square matrix by considering the proper sign, at the same time cancelling the respective rows and column, so we will get a sum of the value that is going to consider as a cofactor ಅಂತ ಕರಿತೀವಿ. ಅದರ ಬಗ್ಗೆ ಡೀಟೇಲ್ಡ್ ಆಗಿ ವಿತ್ n ನಂಬರ್ ಆಫ್ ಎಕ್ಸಾಂಪಲ್ ಕ್ವಶನ್ಸ್ ಅಂಡ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪ್ರತಿಯೊಂದ್ರ ಬಗ್ಗೆನೂ ಕೂಡ ನಾನು ಲಾಸ್ಟ್ ಕ್ಲಾಸಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದನ್ನು ವಾಚ್ ಮಾಡಬೇಡಿ. ಜೊತೆಗೆ ಈಗ ಕಮಿಂಗ್ ಟು ದಿಸ್ ಪಾಯಿಂಟ್, ದಿಸ್ ಅಡ್ಜಾಯಿಂಟ್ ಫಾರ್ 2x2 ಮ್ಯಾಟ್ರಿಕ್ಸ್, ಇಟ್ ಮೀನ್ಸ್ 2 rows and 2 columns. ಆ ಒಂದು ಪಾಯಿಂಟ್ ಆಫ್ ವ್ಯೂನಲ್ಲಿ ದ ಟ್ರಾನ್ಸ್ಪೋಸ್ ಆಫ್ ಎ ಕೋಫ್ಯಾಕ್ಟರ್ ಆಫ್ ದ ಮ್ಯಾಟ್ರಿಕ್ಸ್ is the adjoint of the matrix ಅಂತ ಕರಿತೀವಿ. So what I mean by adjoint of matrix, how to write this adjoint of matrix, that's very important. So considering this adjoint of the matrix, here it is a transpose of a matrix obtained by cofactor of each element of a determinant of corresponding a given matrix. See dear students, very important again that adjoint we are going to denote it by letter A is a dot A, where A is a square matrix. ಏನಾಗಿರುತ್ತೆ, ಇಟ್ ಇಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಲೈಕ್ 4 3 2 5. ಸೊ ದಿಸ್ ಒನ್ 2x2 ಸ್ಕ್ವೇರ್ ಮ್ಯಾಟ್ರಿಕ್ಸ್. ಸೊ ದಿಸ್ 2x2 ಸ್ಕ್ವೇರ್ ಮ್ಯಾಟ್ರಿಕ್ಸ್ ನ ಬೈ ಕನ್ಸಿಡರಿಂಗ್ ದ ಕೋಫ್ಯಾಕ್ಟರ್ ನಾವು ಬರಿಬೇಕು. ಬಟ್ ಫಾರ್ ದ CET ಪಾಯಿಂಟ್ ಆಫ್ ವ್ಯೂ, ದಿಸ್ 2x2 ಮ್ಯಾಟ್ರಿಕ್ಸ್ ವಿ ಕ್ಯಾನ್ ಡೈರೆಕ್ಟ್ಲಿ ರೈಟ್ ಇಟ್ ಡೌನ್. ಸೊ ಹೌ ಟು ರೈಟ್ ದಟ್? ಬೈ ದ ಟ್ರಿಕ್ಸ್ ವೇ. ನಾನು ಇದನ್ನ ನಿಮಗೆ ಸ್ಟೇಟ್ಮೆಂಟ್ ವೇನಲ್ಲಿ ಹೇಳ್ಕೊಡೋದಕ್ಕಿಂತ ಬೆಟರ್ ವಿ ಕ್ಯಾನ್ ಪ್ರೊಸೀಡ್ ವಿತ್ ದ ಟ್ರಿಕ್ ವೇನಲ್ಲಿ ನಾವು ಪ್ರೊಸೀಡ್ ಆಗೋಣ. ಹಾಗಾದ್ರೆ ಸಪೋಸ್ ಇಫ್ ಯು ಆರ್ ಗೋಯಿಂಗ್ ಟು ಕನ್ಸಿಡರ್ ದಟ್ according to the trick for 2 second order matrix, I mean 2x2 matrix, we can write the direct agi ನಾವು adjoint na baribo, we can write it directly. So it means for second order, I mean 2x2 matrix, the adjoint of the matrix can be write by interchanging the primary diagonal elements and change the sign of secondary diagonal elements. So this is the way where we can write it this adjoint in a direct way. So what do you mean by diagonals? Suppose everyone I can observe here, if you are going to consider here is a matrix like 4 3 -8 7. So this one 2x2 matrix. In this 2x2 matrix, these are going to consider as primary diagonal elements and these elements are going to consider as secondary diagonal elements. See 4 ಮತ್ತು 7 ಇಲ್ಲಿದೆ primary diagonals ಇರುತ್ತವೆ and -8 and 3 are in secondary diagonals. So it's simple way, according to the statement, interchanging the primary diagonal elements and change the sign of secondary diagonal elements. Change the sign of secondary diagonal elements. I mean it's simple ಆಗಿ ನಾವು ಹೇಳಬೇಕು ಅಂತ ಹೇಳಿದ್ರೆ according to the statement, see just observe here that adjoint we can write it in a direct way by the tricks, that is
interchange the primary elements. Here 4 and 7 is there. Here will be 7, here will be 4. Just interchange it. Then sign change the secondary elements or change the sign of secondary elements. It means ಇಲ್ಲಿ plus 3 ಇರೋದು it become minus 3. Here plus 8 is there, that will become minus 8 is here, then it will become plus 8. So this is a change of sign in secondary diagonals. So by this simple way we can write it cofactor ನಾವು ಯೂಸ್ ಮಾಡ್ದೇನೆ ಅಡ್ಜಾಯಿಂಟ್ ನಾವು ಇಲ್ಲಿ ಬರೀಬಹುದು. ಸೊ ಇಟ್ ಮೀನ್ಸ್ ದ ಅಡ್ಜಾಯಿಂಟ್ ಫಾರ್ 2x2 ಮ್ಯಾಟ್ರಿಕ್ಸ್ ಓನ್ಲಿ. ದಿಸ್ ವಿಲ್ ಬಿ ಅಪ್ಲಿಕೇಬಲ್ ಫಾರ್ ಸೆಕೆಂಡ್ ಆರ್ಡರ್ ಮ್ಯಾಟ್ರಿಕ್ಸ್. ಐ ಮೀನ್ 2x2 ಮ್ಯಾಟ್ರಿಕ್ಸ್ ಇದು ಅಪ್ಲಿಕೇಬಲ್ ಆಗುತ್ತೆ. ಸೊ ಹಾಗಾದ್ರೆ ಒನ್ ಮೋರ್ ಎಕ್ಸಾಂಪಲ್ ಫಾರ್ ಯು. ಸೊ ಒನ್ಸ್ ಅಗೇನ್ ಇಫ್ ಯು ಗೋಯಿಂಗ್ ಟು ಕನ್ಸಿಡರ್ ದಟ್ ಅಡ್ಜಾಯಿಂಟ್, ಸೊ ಏನಾಗುತ್ತೆ ಫಸ್ಟ್ ಪ್ರಿನ್ಸಿಪಲ್ ಎಲಿಮೆಂಟ್ಸ್ ಅನ್ನು ಚೇಂಜ್ ಮಾಡಬೇಕು. ಹಿಯರ್ 4 7 ಇದ್ದಿದ್ದು ಏನಾಗಿದೆ 7 4 ಆಗಿದೆ. ಅಂಡ್ ಇನ್ ಸೆಕೆಂಡರಿ ಡೈಮೆನ್ಷನ್ ಅಲ್ಲಿ minus 8 3 ಇದೆ, that 3 will become minus 3, minus 8 will change to plus 8. So this way we can write the adjoint in a direct way. So in this today's session ನಾನು ಮೇಜರ್ ಆಗಿ adjoint of the matrix as well as inverse of the matrix ಬಗ್ಗೆ ಹೇಳ್ತೀನಿ ಅಂತ ಅಂದೆ. ಸೊ adjoint ಬಗ್ಗೆ ನಮಗೆ ಜಸ್ಟ್ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ಕಿದೆ. ಇನ್ ದಿಸ್ adjoint ಮೇಲೆ ಡಿಫರೆಂಟ್ ಕ್ವಶನ್ಸ್ ನಾನು ಪ್ರೀವಿಯಸ್ ಇಯರ್ ನಲ್ಲಿ ಕೇಳಿರುವಂತ ಕ್ವಶನ್ಸ್ ಪ್ರತಿಯೊಂದು ಕೂಡ ಡಿಸ್ಕಷನ್ ಮಾಡ್ತಾ ಹೋಗೋಣ. Very first, ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ adjoint ಗೊತ್ತಾಯ್ತು. Once again, the adjoint of a cofactor of the square matrix is going to called as adjoint of the matrix in the curve. So that means the transpose of a cofactor of the square matrix is going to called as adjoint of matrix. So now here is a 2x2 matrix. Suppose A, B, C, D. It is a 2x2 matrix. In this is ಇಂಟರ್ಚೇಂಜ್ ಮಾಡಬೇಕು. ಪ್ರೈಮರಿ ಡೈನಮಿಕ್ ಎಲಿಮೆಂಟ್ಸ್ ನ ಇಂಟರ್ಚೇಂಜ್ ಮಾಡಬೇಕು. ಸೆಕೆಂಡರಿ ಡೈನಮಿಕ್ ಎಲಿಮೆಂಟ್ಸ್ ನ ಚೇಂಜ್ ಆಫ್ ಸೈನ್ ಮಾಡಬೇಕು. ಐ ಮೀನ್ ಸೈನ್ ನ ಚೇಂಜ್ ಮಾಡಬೇಕು. ಸೊ ಇಂಟರ್ಚೇಂಜ್ ಮಾಡಿದಾಗ D will be here, A will be here, ಇಂಟರ್ಚೇಂಜ್ ಆಯ್ತು. And B will become minus B, C will become minus C. So whatever the elements it may be, whatever the number it may be, just by doing this procedure we can write the adjoint in a direct way. ಇದನ್ನ ನಾವು ಟ್ರಿಕ್ಸ್ ಅಂತ ನಾವು ಕನ್ಸಿಡರೇಷನ್ ಮಾಡ್ತೀವಿ. At the same time another thing is inverse of matrix. ಸೊ ಬಿಫೋರ್ ದಟ್ ಆಲ್ರೆಡಿ ನಾನು ನಿಮ್ಗೆ ಹೇಳಿದೆ DCET ಅಪ್ಲಿಕೇಶನ್ ಓಪನ್ ಆಗ್ತಾ ಇದೆ. ಸೊ ಎಲ್ಲಿ ಸರ್ ಅಪ್ಲಿಕೇಶನ್ ಸಿಗುತ್ತೆ ನಮಗೆ ಅಂತ ಕೇಳ್ಕೊಳ್ಳೋದಾದ್ರೆ ದಟ್ ಈಸ್ KEA ವೆಬ್ಸೈಟ್. ವಿಸಿಟ್ ಎವ್ರಿವನ್, ಯು ಹ್ಯಾವ್ ಟು ವಿಸಿಟ್ KEA ವೆಬ್ಸೈಟ್. KEA ವೆಬ್ಸೈಟ್ ಓಪನ್ ಮಾಡೋದ್ರಿಂದ ಇಲ್ಲಿ ಪ್ರವೇಶ ಅಂತ ಒಂದು ಆಪ್ಷನ್ ಇದೆ. ಇನ್ ದಟ್ ಡಿಪ್ಲೊಮಾ CET 2024. ಸೊ ಇಲ್ಲಿ ಕ್ಲಿಕ್ ಕೊಟ್ಟರೆ ಈ ಪೇಜ್ ಓಡ ನೀವು ಎಂಟ್ರಿ ಆದಾಗ ಅಪ್ಲಿಕೇಶನ್ಸ್ ಬಗ್ಗೆ ನಿಮಗೆ ಡಿಫರೆಂಟ್ ಲಿಂಕ್ಸ್ಗಳು ಪ್ರತಿಯೊಂದು ಇನ್ಫಾರ್ಮೇಶನ್ಗಳು ಸಿಗ್ತಾ ಹೋಗುತ್ತೆ. ಟುಡೇ ಇಟ್ಸ್ ಗೋಯಿಂಗ್ ಟು ಓಪನ್. ಅಟ್ ದ ಸೇಮ್ ಟೈಮ್ ಎನಿ ಸ್ಟೂಡೆಂಟ್ಸ್ ಇನ್ ಕನ್ಫ್ಯೂಷನ್, ಸ್ಟಡಿ ಸರ್ಟಿಫಿಕೇಟ್ಸ್ ಆಗಿರ್ಬೋದು, ಅಥವಾ ಇಟ್ ಮೇ ಬಿ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಆಗಿರ್ಬೋದು, ಆರ್ ಇಟ್ ಮೇ ಬಿ ರೂರಲ್ ಕ್ಯಾಂಡಿಡೇಟ್ ಸರ್ಟಿಫಿಕೇಟ್ ಆಗಿರ್ಬೋದು. ಈ ಒಂದು ಸರ್ಟಿಫಿಕೇಟ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಸರ್ ನಾನು ಲಾಸ್ಟ್ ಇಯರ್ ಸರ್ಟಿಫಿಕೇಟ್ ತೊಗೊಂಡಿದ್ದೀನಿ, ಆ ಸರ್ಟಿಫಿಕೇಟ್ ವ್ಯಾಲಿಡ್ ಇದೆಯಾ, ಅಗೇನ್ ನಾನು ಹೊಸ ಸರ್ಟಿಫಿಕೇಟ್ನ ತಗೊಳ್ಬೇಕಾ ವ್ಯಾಲಿಡ್ ಇರುವಂಥ ಸರ್ಟಿಫಿಕೇಟ್. ಆ್ಯಂಡ್ ಎವ್ರಿ ಒನ್ ಯು ಥಿಂಕ್ ದ್ಯಾಟ್ ಫಾರ್ ಸ್ಟಡಿ ಸರ್ಟಿಫಿಕೇಟ್ ಆ್ಯಂಡ್ ಎಟ್ ದ ಸೇಮ್ ಟೈಮ್ ಇವನ್ ದೋ ಫಾರ್ ಯುವರ್ ಕನ್ನಡ ಮೀಡಿಯಂ ಆ ರೂರಲ್ ಸ್ಟಡಿ ಸರ್ಟಿಫಿಕೇಟ್, ಇಂಥ ಸರ್ಟಿಫಿಕೇಟ್ಗಳಿಗೆ ಯಾವುದೇ ರೀತಿಯ ವ್ಯಾಲಿಡಿಟಿ ಇರಲ್ಲ. ಬಟ್ ನೀವು ಒರಿಜಿನಲ್ ಸರ್ಟಿಫಿಕೇಟ್ನ ನಿಮ್ಮ ಕೈಯಲ್ಲಿ ಇಟ್ಕೊಂಡಿರ್ಬೇಕಾಗುತ್ತೆ. ದಟ್ಸ್ ಅ ವೆರಿ ಇಂಪಾರ್ಟೆಂಟ್. ಓನ್ಲಿ ವ್ಯಾಲಿಡಿಟಿ ವಿಲ್ ಬಿ ಫಾರ್ ಯುವರ್ ಇನ್ಕಮ್ ಸರ್ಟಿಫಿಕೇಟ್. ಬಿಕಾಸ್ ಇನ್ಕಮ್ ಅನ್ನೋದು ಪ್ರತಿ ವರ್ಷ ಮೇ ಬಿ ಚೇಂಜ್ ಆಗ್ಬೋದು. ಪೇರೆಂಟ್ಸ್ ಅಥವಾ ನಿಮ್ಮ ಇನ್ಕಮ್ ಚೇಂಜಸ್ ಆಗ್ತಾ ಇರುತ್ತೆ. ಸೊ ದ ರೀಸನ್ ಇನ್ಕಮ್ ಸರ್ಟಿಫಿಕೇಟ್ಗೆ ವ್ಯಾಲಿಡಿಟಿ ಇರುತ್ತೆ, ಹೊಸದನ್ನ ತಗೊಳ್ಬೇಕಾಗತ್ತೆ. ಅಟ್ ದ ಸೇಮ್ ಟೈಮ್ ಕ್ಯಾಶ್ ಅಂತ ಬಂದಾಗ ಅಗೇನ್ ಕ್ಯಾಸ್ಟ್ ಕೂಡ ಚೇಂಜ್ ಆಗಲ್ಲ. ಸೊ ಓನ್ಲಿ ಚೇಂಜಸ್ ಆಗೋದು ಯಾವುದು ವ್ಯಾಲಿಡಿಟಿ ಅಂತ ಬರೋದು ಯಾವ ಸರ್ಟಿಫಿಕೇಟ್ಗೆ, ದಟ್ ಈಸ್ ಯುವರ್ ಇನ್ಕಮ್ ಸರ್ಟಿಫಿಕೇಟ್. ಬಟ್ ಕ್ಯಾಸ್ಟ್ ಅಂಡ್ ಇನ್ಕಮ್ ಎರಡು ಕೂಡ ಒಂದರಲ್ಲೇ ಕೊಡ್ತಾರೆ. ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಒಂದರಲ್ಲೇ ಬರುತ್ತೆ ಫಾರ್ ಜನರಲ್ ಮೆರಿಟ್ ಅಂಡ್ 2A 2B 3A 3B ಕ್ಯಾಂಡಿಡೇಟ್ಸ್ಗೆ ಮೇಜರ್ ಆಗಿ. ಫಾರ್ ದೆನ್ ನೀವು ಇನ್ಕಮ್ ಅಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ನ್ಯೂ ಅನ್ನ ತಗೊಳ್ಬೇಕಾಗುತ್ತೆ. ಯಾರ ಹತ್ರ ಆಲ್ರೆಡಿ ಇದೆ ದಟ್ಸ್ ಫೈನ್. ಯಾರು ಡೇಟ್ ಕಂಪ್ಲೀಟ್ ಆಗ್ತಾ ಇದೆ, ವ್ಯಾಲಿಡಿಟಿ ಮುಗಿತಾ ಇದೆ, ಹೊಸದನ್ನು ತಗೊಳ್ಳೋದು ಒಳ್ಳೆಯದು. RD ನಂಬರ್, ಸಪೋಸ್ RD ನಂಬರ್ ಅನ್ನು ನೀವು ಇಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ. ಫಾರ್ ದ ಸ್ಟಡಿ ಸರ್ಟಿಫಿಕೇಟ್ 1 to 10th, again 1 to 10th ತಗೊಂಡ್ರೆ ಏನಾಗ್ ಡಿಪ್ಲೊಮಾಗೆ ಸ್ಟಡಿ ಸರ್ಟಿಫಿಕೇಟ್ ಅಂತ ನೀವು ಅವಶ್ಯಕತೆ ಇಲ್ಲ. ಯುವರ್ ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡ್ ಇಟ್ ಸೆಲ್ಫ್ ಈಸ್ ಶೋಯಿಂಗ್ ಆಸ್ ಅ ಸ್ಟಡಿ ಸರ್ಟಿಫಿಕೇಟ್. At the same time, for Kannada medium certificate, if you studied from 1st standard to 10th standard, or rural ಅಲ್ಲಿ ನೀವೇನಾದ್ರು 1 ರಿಂದ 10th standard ವರೆಗೂ ಓದಿದ್ರೆ ಆ ಸರ್ಟಿಫಿಕೇಟ್ ನ ತಗೊಳ್ಬೇಕು. ಜೊತೆಗೆ BEO ಹತ್ರ ಸಿಗ್ನೇಚರ್ ಆಗಿರಬೇಕು. ಬ್ಲಾಕ್ ಎಜುಕೇಶನ್ ಆಫೀಸರ್ ಅಂತ ಕರೀತಾರೆ, ತಾಲೂಕ್ ಲೆವೆಲ್ ಅಲ್ಲಿ ಇರ್ತಾರೆ, ಅವ್ರ ಹತ್ರ ಸಿಗ್ನೇಚರ್ ತಗೊಂಡಿರಬೇಕು ಫ್ರಮ್ 1st standard to 10th standard. So this is what information. Next I proceed with the class. That is next heading, that is inverse of matrix. So considering this inverse of matrix, what do you mean by inverse then? The inverse is a just
it is denoted by, if A is a matrix ಅನ್ಕೊಂಡ್ರೆ ನೀವು, if A is a matrix like 2 cross 2 matrix ಅನ್ಕೋಣ, then it means 2 rows and 2 columns are here, 2 rows and 2 columns. If A is a square matrix, then A inverse, that inverse of matrix is denoted by A to the power of minus 1. If you are going to write that power is minus 1, that will be read as A inverse. A inverse ಅಂತ ನಾವು ಅದನ್ನ ಓದಬೇಕಾಗುತ್ತೆ. ಹಾಗಾದ್ರೆ what is A inverse? That A inverse can be find by 1 by over A determinant. This is read as determinant into adjoint of A, adjoint of A. Right? Few seconds back ಅಲ್ಲಿ ನಾವೇನೋ adjoint of A ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಂಡ್ವಿ. So 1 by determinant into adjoint ಬರೆದಾಗ then we can now find inverse of matrix. So inverse of matrix ನಾವಿಲ್ಲಿ ಫೈಂಡ್ ಮಾಡಬಹುದು. So determinants ಅಂದ್ರೆ ಏನು? So this determinants ಬಗ್ಗೆ ನಾನು ಇದೇ ಫ್ರೀ ಕ್ಲಾಸ್ ವಿಡಿಯೋ ಸೀರೀಸ್ ಅಲ್ಲಿ ಕ್ಲಾಸ್ ನಂಬರ್ 1 ನಲ್ಲಿ ನಾನು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಆ ಒಂದು ಲಿಂಕ್ ಕೂಡ 1 2 3 ಎಲ್ಲ ಲಿಂಕ್ಸ್ ಕೂಡ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಇದೆ, ನೀವು ಅಲ್ಲಿ ವಾಚ್ ಮಾಡಬಹುದು. ಸೊ ಹಾಗಾದ್ರೆ that A inverse equal to 1 by A determinant into adjoint of matrix A, adjoint of A. So this is a standard formula where we can use to find inverse of matrix. Next, for you there is an example here. Before that, so as usual ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಒಂದು ತ್ರಿಬಂಡಿ ಅಕಾಡೆಮಿಯಿಂದ DCET ಗಾಗಿ ಮೆನಿ ಕ್ವಶನ್ಸ್, ಪ್ರೀವಿಯಸ್ ಇಯರ್ ಕ್ವಶನ್ಸ್, ಪ್ರತಿಯೊಂದು ಪ್ರಾಕ್ಟೀಸ್ ಕ್ವಶನ್ಸ್ ಜೊತೆಗೆ ಎಲ್ಲ ಥಿಯರಿ ಕಾನ್ಸೆಪ್ಟ್ ಒಳಗೊಂಡಿರುವಂತೆ ನಮ್ಮ ಒಂದು ಅಕಾಡೆಮಿ ಕಡೆಯಿಂದ DCET 24 ಗೆ ನ್ಯೂ ಅಡಿಷನ್ ಬುಕ್ ರಿಲೀಸ್ ಆಗಿದೆ. That will be available in across the Karnataka, ಎಲ್ಲ ಶಾಪ್ಗಳಲ್ಲಿ ಅವೈಲೇಬಲ್ ಇದೆ, ಫ್ಲಿಪ್ಕಾರ್ಟ್, ಅಮೆಜಾನ್ and in our TTD publication website also. And publication website ಅಲ್ಲಿ ಅವೈಲೇಬಲ್ ಇದೆ. ಅದರ ಜೊತೆಗೆ ವೆರಿ ಇಂಪಾರ್ಟೆಂಟ್ ಆಗಿ ಮೆನಿ ಸ್ಟೂಡೆಂಟ್ಸ್ ಗೆ ಲಾಸ್ಟ್ ಇಯರ್ ಅಲ್ಲಿ ನಾವು ಹೇಗೆ ಟಾಪ್ 1 ರ್ಯಾಂಕ್ ಕೊಟ್ವು, ಫಸ್ಟ್ ರ್ಯಾಂಕ್ ತ್ರಿಬಂಡಿ ಅಕಾಡೆಮಿಗೆ ಕೊಟ್ವು, ಈ ವರ್ಷನೂ ಕೂಡ ಅದೇ ತರ ಕ್ಲಾಸಸ್ ನಡೀತಾ ಇದೆ. ಮೆನಿ ಸ್ಟೂಡೆಂಟ್ಸ್ ನಮ್ಮ ಕಡೆಯಿಂದ ಎಫೆಕ್ಟಿವ್ ಆದಂತ ಕ್ಲಾಸ್ ತಗೊಂಡ್ಬಿಟ್ಟು ಎಲ್ಲ ಸಿಲೆಬಸ್ ಕೂಡ ಎಫೆಕ್ಟಿವ್ ಸ್ಟಡಿ ಮಾಡ್ತಾ ಇದ್ದಾರೆ. ನೀವು ಏನಾದ್ರು ಜಾಯ್ನ್ ಆಗಬೇಕು, ಕಲಿಬೇಕು ಅನ್ಕೊಂಡಿದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್. ದಿಸ್ ಶಾರ್ಟ್ ಟರ್ಮ್ ಕೋರ್ಸಸ್ ಆರ್ ಕಮೆನ್ಸಿಂಗ್ ಅಂಡ್ ಈ ಶಾರ್ಟ್ ಟರ್ಮ್ ಕೋರ್ಸ್ ಬಂದ್ಬಿಟ್ಟು ಮಾರ್ನಿಂಗ್ ಬ್ಯಾಚ್ ಆಗ್ಬೋದು, ಡೇ ಬ್ಯಾಚ್ ಆಗ್ಬೋದು, ಅಥವಾ ಈವ್ನಿಂಗ್ ಬ್ಯಾಚ್ ಆಗಿರ್ಬೋದು, ವಿತ್ ಡಿಫ್ರೆಂಟ್ ಟೈಮಿಂಗ್ಸ್ ಅಲ್ಲಿ ನಿಮಗೆ ಅನುಕೂಲವಾಗುವ ಹಾಗೆ ಕ್ಲಾಸಸ್ ನಡೀತಾ ಇದೆ. ಆನ್ಲೈನ್ ಆಸ್ ವೆಲ್ ಆಸ್ ಆಫ್ಲೈನ್ ವೇನಲ್ಲಿ ಕ್ಲಾಸಸ್ ಕಂಡಕ್ಟ್ ಆಗ್ತಿದೆ. ಅಡಿಷನ್ ಟು ದಟ್ ಫಾರ್ ದ ಆಫ್ಲೈನ್ ಸ್ಟೂಡೆಂಟ್ಸ್ ಗೆ ನಮ್ಮ ಅಕಾಡೆಮಿ ಕಡೆಯಿಂದ ಎಫೆಕ್ಟಿವ್ ಆಗಿ ಆಫ್ಲೈನ್ ಅಲ್ಲಿ ಸ್ಮಾರ್ಟ್ ಕ್ಲಾಸ್ ರೂಮ್ಸ್ ನ ಯೂಸ್ ಮಾಡಿಕೊಂಡು ಒಂದು ಏರ್ ಕಂಡೀಷನ್ ಕ್ಲಾಸ್ ರೂಮ್ ಆಗಿದೆ. AC ಕ್ಲಾಸ್ ರೂಮ್ ಅಲ್ಲಿ ಕ್ಲಾಸ್ ಕೇಳ್ತಾರೆ ಸ್ಟೂಡೆಂಟ್ಸ್ ವಿತ್ ಎಫೆಕ್ಟಿವ್ ಮೈಂಡ್ ಸೆಟ್ ಅಂಡ್ ಫ್ರೀ ಮೈಂಡ್ ಅಲ್ಲಿ. ಅಂಡ್ ಇವನ್ ದೋ ಫಾರ್ ದ ಆಫ್ಲೈನ್ ಸ್ಟೂಡೆಂಟ್ಸ್ ಗೆ PG ಫೆಸಿಲಿಟಿ, ಇವನ್ ಫಾರ್ ಆಲ್ ದ ಅಪ್ಡೇಟ್ಸ್ DCET ಬಗ್ಗೆ ಪ್ರತಿಯೊಂದು ಅಪ್ಡೇಟ್ಸ್ ಏನು ಇವತ್ತು ಅಪ್ಲಿಕೇಶನ್ ಓಪನ್ ಆಗ್ತದೆ, ಈ ಒಂದು ಅಪ್ಲಿಕೇಶನ್ ನ ಹೇಗೆ ಫಿಲ್ ಮಾಡೋದು ಪ್ರತಿಯೊಂದ್ರ ಬಗ್ಗೆ ಕೂಡ ವಿಡಿಯೋ ನೆಕ್ಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ಕಂಟಿನ್ಯೂಸ್ ಆಗಿ ನೀವು ಅಪ್ಡೇಟ್ ಆಗ್ತಾ ಇರುತ್ತೆ. ಅಂಡ್ ಕಾಲೇಜ್ ಸೆಲೆಕ್ಷನ್ ಪ್ರಾಸೆಸ್ ಬಗ್ಗೆ ಕ್ಲಿಯರ್ ಪಿಕ್ಚರ್ ಆಗಿ ಇನ್ಫಾರ್ಮೇಶನ್ ನಮ್ಮ ಕಡೆಯಿಂದ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಅಂಡ್ ಫಾರ್ ದ ಬ್ಯಾಚ್ ಅಂಡ್ ಪ್ರತಿ ದಿನದ ಕ್ಲಾಸ್ ಕೂಡ ನಮ್ಮ TTT ಲೈವ್ ಲರ್ನ್ ಆಪ್ ಅಲ್ಲಿ ಅವೈಲಬಲ್ ಇರುತ್ತೆ ಫಾರ್ ಯುವರ್ ರಿವಿಷನ್ ಪರ್ಪಸ್. ಸೊ ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡಿದ್ರು ಅಡ್ಮಿಷನ್ ಬೇಕು, ನೀವು ಕಾಂಟ್ಯಾಕ್ಟ್ ಅಸ್. ಕ್ಲಾಸ್ ಬಂದ್ಬಿಟ್ಟು ಇದೇ ತರಹ ಸ್ಮಾರ್ಟ್ ಬೋರ್ಡ್ ಯೂಸ್ ಮಾಡ್ಕೊಬಿಟ್ಟು ಸ್ಮಾರ್ಟ್ ಅಪ್ಲಿಕೇಶನ್ ಅಲ್ಲಿ ನಿಮಗೆ ಕ್ಲಾಸಸ್ ಎಫೆಕ್ಟಿವ್ ಆಗಿ ನಡೀತಾ ಇರುತ್ತೆ. ಅಂಡ್ ಪ್ರೀವಿಯಸ್ ಇಯರ್ ಇರುವಂತಹ ಎಲ್ಲಾ ಕ್ವಶನ್ಸ್ ಗಳಿಗೂ ನಿಮಗೆ ಸೊಲ್ಯೂಷನ್ಸ್ ಪ್ರತಿಯೊಂದು ಕೂಡ ನಮ್ಮ ಕಡೆಯಿಂದ ಪ್ರೊವೈಡ್ ಮಾಡ್ತೀವಿ. ನಾಟ್ ಓನ್ಲಿ ಎ ಫಸ್ಟ್ ರ್ಯಾಂಕ್ ಫ್ರಮ್ ದ ಅಕಾಡೆಮಿ, ಮೆನಿ ಸ್ಟೂಡೆಂಟ್ಸ್ ಗೆ ನಾವು ಟಾಪ್ ರ್ಯಾಂಕ್ಸ್ ಕೊಟ್ಟಿದ್ದೀವಿ. ಬಿಲೋ 10 4 ಸ್ಟೂಡೆಂಟ್ಸ್, below 100 22 plus students. Addition to that almost 98 students ಗೆ below 500 ranks ನಮ್ಮ ಅಕಾಡೆಮಿಯಿಂದ ಪ್ರೊವೈಡ್ ಮಾಡಿದ್ವಿ. ನಾಟ್ ಓನ್ಲಿ ದೇಮ್, ಯು ಕ್ಯಾನ್ ಅಬ್ಸರ್ವ್ ದಿಸ್ ಲಿಸ್ಟ್, ಮೆನಿ ಸ್ಟೂಡೆಂಟ್ಸ್ ಆರ್ ಗೋ ಟು ಟಾಪ್ ಇಂಜಿನಿಯರಿಂಗ್ ಕಾಲೇಜ್. ಅಂಡ್ TTT ಲೈವ್ ಲರ್ನ್ ಆಪ್ ಅಲ್ಲಿ ಫ್ರೀ ಬ್ಯಾಚ್ ಜಾಯ್ನ್ ಆಗಬೇಕು ಸರ್ ನನಗೆ ಅಂತ ಅನ್ಕೊಂಡ್ರೆ ಯು ಕ್ಯಾನ್ ಯೂಸ್ ದಿಸ್ ಕೋಡ್, ದಟ್ ಈಸ್ TTT DCET. ಈ ಒಂದು ಕೋಡ್ ನ ಯೂಸ್ ಮಾಡಿಬಿಟ್ಟು ಸೆಂಡ್ ಜಾಯ್ನ್ ರಿಕ್ವೆಸ್ಟ್ ಕಳಿಸೋದ್ರಿಂದ ನೀವು ಈ ಒಂದು ಬ್ಯಾಚ್ ಗೆ ನೀವು ಮಾಡ್ಕೊಳ್ಬಹುದು. ಯು ಕ್ಯಾನ್ ಡೌನ್ಲೋಡ್ ದಿಸ್ ಆಪ್ ಸೊ ಯೂಸಿಂಗ್ ದಿಸ್ ಸ್ಕ್ಯಾನ್ ಕೋರ್ಸ್. ಅಂಡ್ ಅಡಿಷನ್ ಟು ದಟ್ ಇನ್ TTT ಪಬ್ಲಿಕೇಶನ್ ವೆಬ್ಸೈಟ್ ಅಲ್ಲಿ ಬುಕ್ಸ್ ಆಫರ್ ಪ್ರೈಸ್ ಅಲ್ಲಿ ಇದೆ. ಇಫ್ ಯು ವಾಂಟ್ ಯು ಕ್ಯಾನ್ ಬೈ ಓವರ್ ದೇರ್. ಸೊ ದಿಸ್ ವಾಸ್ ದ ರ್ಯಾಂಕ್ ಲಿಸ್ಟ್ as well as ಕ್ಲಾಸ್ ಟೈಮಿಂಗ್ಸ್ ಅಂಡ್ ಎವ್ರಿಥಿಂಗ್. ಯು ಕ್ಯಾನ್ ಜಾಯ್ನ್ ವಿತ್ us. ಸೊ ನೆಕ್ಸ್ಟ್ ಕ್ಲಾಸ್ ಅನ್ನ ಕಂಟಿನ್ಯೂಷನ್ ಆಗಿ ತಿಳ್ಕೊಳ್ತಾ ಹೋಗೋದಾದ್ರೆ ಇನ್ ದಿಸ್ ನಮಗೆ ಅಡ್ಜಾಯಿಂಟ್ ಅಂತ ಹೇಳಿದ್ರೆ ಗೊತ್ತಾಯ್ತು. ಅಡಿಷನ್ ಟು ದಟ್ ಇವೊಂದು ವಿ ಡಿಸ್ಕಸ್ಡ್ ಇನ್ವರ್ಸ್. ಸೊ ಏನು ಇನ್ವರ್ಸ್ ಅಂತ ಹೇಳಿದ್ರೆ ದ ಇನ್ವರ್ಸ್ ಈಸ್ ಡಿನೋಟೆಡ್ ಬೈ ಲೆಟರ್ A to the power of -1 where A is a square matrix. A ಅನ್ನೋದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿದ್ರೆ, ಸೊ ದಿಸ್ ಈಸ್ ಯೂಶುವಲಿ ಫಾರ್ ದ CET ಪಾಯಿಂಟ್ ಆಫ್ ವ್ಯೂ ಲೈಕ್ 4 -2 6 7 ಅಂದ್ರೆ 2 x 2 ಮ್ಯಾಟ್ರಿಕ್ಸ್ ಗೆ ಮೇಜರ್ ಆಗಿ ನಾವು ಸ್ಟಡಿ ಮಾಡ್ತಾ ಬರ್ತೀವಿ ಫಾರ್ ದ CET ಪಾಯಿಂಟ್ ಆಫ್ ವ್ಯೂ. ಸೊ ಹಿಯರ್ ದ A inverse equal to 1 over determinant into adjoint of matrix.
ಸೊ ಅಡ್ಜಾಯಿಂಟ್ ಆಫ್ ದ ಮ್ಯಾಟ್ರಿಕ್ಸ್ ನಾವು ಆಲ್ರೆಡಿ ತಿಳ್ಕೊಂಡಿದ್ದೀವಿ. ಹಾಗಾದ್ರೆ ಒಂದು ಎಕ್ಸಾಂಪಲ್ ತಗೋಣ. ಹಿಯರ್ ಇಫ್ ಎ ಇಸ್ ಎ ಮ್ಯಾಟ್ರಿಕ್ಸ್ ದೆನ್ ಎ ಇನ್ವರ್ಸ್ ಇಸ್ ಡಾಶ್. ಸೊ ಅಕಾರ್ಡಿಂಗ್ ಟು ಸ್ಟ್ಯಾಂಡರ್ಡ್ ಫಾರ್ಮುಲಾ ಎ ಇನ್ವರ್ಸ್ ಈಕ್ವಲ್ ಟು 1 over determinant into adjoint of A, adjoint of matrix A. Now what is that A determinant? See, determinants means we are going to write in this structure. Here is a matrix. That matrix we are going to write in the form of determinant, 2 cross 2 determinant. Then we can solve this 2 cross 2 determinant. How to solve? This is the diagonal, primary diagonals. These are the secondary diagonals. So now product of primary diagonals ಇವೆರಡನ್ನು ಮಲ್ಟಿಪ್ಲೈ ಮಾಡಬೇಕು. That is 4 into 3 minus standard minus 1 into 2 minus 1 into 2. So 4 3s are 12 minus 1 into 2 is minus 2. That means 12 minus of minus plus 2, 12 plus 2 is 14. That is A determinant. Now what about adjoint? So according to the trick, the adjoint can be directly now ಬರಿಬಹುದು. We can write it direct way. So then how to write adjoint? See, by considering the adjoint, that adjoint of A equal to interchange the primary diagonal elements. 3 ಇಲ್ಲಿ ಬರುತ್ತೆ, 4 ಇಲ್ಲಿ ಶಿಫ್ಟ್ ಆಗುತ್ತೆ, and sign change the secondary diagonals. 2 will become minus 2, 1 ಇರೋದು minus 1 ಇರೋದು plus 1 ಆಗುತ್ತೆ. So this is adjoint. Now what is inverse? According to formula A inverse equal to 1 over determinant. What is determinant here? 14. 1 by 14 into adjoint of A. So adjoint here is 3 minus 2 1 4. So this is the solution. That's it. So ನಮಗೆ determinants ಗೊತ್ತಿರಬೇಕು and adjoint ಬರೆಯೋದು ಗೊತ್ತಿರಬೇಕು. This adjoint ಹೇಗೆ ಬರ್ತೀವಿ ಕೇಳಿದ್ರೆ that is by the trick ಮುಖಾಂತರ ಬರ್ತಿರುವಂತದ್ದು. So this is a question. And one more question. Now I am going to solve few of the previous year question paper questions. If you are going to observe in the year of 2014, there is a question here. If A is 3 5 1 2, then adjoint of A is dash. How to write this adjoint of A? We know that according to the trick, that is adjoint of A equal to interchange the primary diagonal elements and sign change the secondary elements. 5 will become minus 5, 1 will become minus 1. That's it. So this is the result. So 2014ನೇ ಕ್ವೆಶ್ಚನ್ ಪೇಪರ್ ಕ್ವೆಶ್ಚನ್ ಆಗಿದೆ. ಈ ಕ್ವೆಶ್ಚನ್ ಗೆ this is the answer by trick. Next is, suppose if you look at in the year of 2015, yes, one more question on adjoint only. Again here, if A equal to 1 minus 3 minus 5 7, then adjoint A is dash. So that adjoint A again we can write by the trick way. ಹೇಗೆ ಕೇಳಿದ್ರೆ interchange the primary diagonal elements, sign change the secondary elements. ಅಂದ್ರೆ minus 3 will become plus 3, minus 5 will become plus 5. That's it. So this is the right answer. Next, if you look at DCET 2017, previous year question paper question 17 ಅನ್ನು ಅಬ್ಸರ್ವ್ ಮಾಡಿದ್ರೆ ಇನ್ವರ್ಸ್ ಕೇಳಿದ್ದಾನೆ. Then what is inverse? So we know that A inverse equal to 1 by determinant into adjoint of A. So we need to find determinant first. So A determinant equal to ಏನಿದೆ 2 minus 1 3 minus 4. Then how to write determinant? It is a product of primary diagonal elements, ಇವೆರಡು product minus these two product. So it means that 2 into minus 4 minus 3 into minus 1. So 2 into minus 4 is minus 8 minus 3 into minus 1 is minus 3. So minus 8 minus of minus plus 3. Minus 8 plus 3 is minus 5. So A determinant is minus 5. At the same time, what about adjoint? What is adjoint? So adjoint we can write it in a direct way. That is adjoint of A equal to, by the tricks, interchanging the primary diagonal elements, sign change the second diagonal elements. 1 will become minus 1 will become plus 1, 3 ಬಂದ್ಬಿಟ್ಟು minus 3 ಆಗುತ್ತೆ. Then what about inverse? So now inverse equal to 1 over determinant. What is determinant here? Minus 5 into adjoint, where adjoint is minus 4 1 minus 3 3. But in this inverse we can observe here minus 5 is there. This usually we are going to write in numerator term. So the reason minus 1 by 5 into minus 4 1 minus 3 3. So this is a inverse of matrix A. Inverse of matrix A. ಒಂದು ವೇಳೆ minus 5 ಬಂದ್ರೆ ಅದರ minus value ಬಂದ್ರೆ that minus is we are going to write in numerator, not a denominator. Next, this is the
answer for this question. Next, if you look at 2018, one more question is here on inverse of matrix only. So inverse ಹೇಗೆ ಬರಿಬೇಕು? We know that A inverse equal to 1 by determinant into adjoint of matrix A. Now, what is determinant? So we can write like -2, 5, 2, -3 ಇದೆ. Product of primary elements -2 into -3 minus 2 into 5. So -2 into -3 is minus of minus plus, 2 3s are 6, minus 2 5s are 10. The result is minus 4. So A determinant equal to -4. And what about adjoint? So yes, we can write adjoint in a direct way. How to write adjoint? That adjoint of matrix A equal to interchange the primary diagonal elements and sign change the secondary diagonal elements. Now ಏನಾಗ್ತಿದೆ ಇಲ್ಲಿ? All are negative. Now coming to here, then inverse equal to 1 by -4. See here -4 is there, so -4 ಬರುತ್ತೆ. But instead of -4 ಅನ್ನೋ instead of denominator ಬರೆಯೋದ್ರ ಬದಲು numerator ಗೆ shift ಮಾಡಬಹುದು. If you are going to write in a numerator, it will become -1 by 4 into adjoint -3 -5 -2 -2. Now this all the terms inside the matrix is negative, so the reason we can multiply this minus into inside element. ಏನಾಗುತ್ತೆ? -1 into -3 is -1 into -3 is +3, -1 into 5 is 5, -1 into -2 is 2, -1 into -2 is +2. ಅಂದ್ರೆ ಇಲ್ಲಿ ಏನು ಉಳಿತು? ಮೈನಸ್ ಮಾತ್ರ ಒಳಗಡೆ ಮಲ್ಟಿಪ್ಲೈ ಮಾಡಿದ್ದೀನಿ. The left out is 1 by 4 ಹಾಗೆ ಇದೆ. So this is the final result for this question. So here minus ಅನ್ನ once again inside multiply ಮಾಡಿದ್ವಿ, but for all the elements negative ಇರೋದ್ರಿಂದ minus multiplied ಆಗಿದೆ. Next, one more question. In the year of 2022 ನಲ್ಲಿ adjoint ಮೇಲೆ question ಕೇಳಿದ್ದಾರೆ. So what is the adjoint? Where adjoint of matrix A equal to, we can write it in a direct way. Tricks ಮೇಲೆ ಬರೆಯೋದಾದ್ರೆ 1 ಇಲ್ಲಿ -2 ಇಲ್ಲಿ, then 1 will become -1, 3 will become -3. By the tricks ಡೈರೆಕ್ಟ್ ಆಗಿ ನಾವು adjoint ನ ಬರೀಬಹುದು. ನೆಕ್ಸ್ಟ್ ಕ್ವೆಶ್ಚನ್ ಇಸ್, ಇನ್ ದ ಇಯರ್ ಆಫ್ 2023 ನಿಮ್ಮ ಸೀನಿಯರ್ಸ್ ಬರೆದಿರೋದು ಲಾಸ್ಟ್ ಇಯರ್ ಕ್ವೆಶ್ಚನ್ ಪೇಪರ್ ಆಗಿರುತ್ತೆ. ಇದನ್ನ ನೀವು ಅಬ್ಸರ್ವ್ ಮಾಡೋದಾದ್ರೆ ದಟ್ ಇಸ್ ಇನ್ವರ್ಸ್ ಆಫ್ ಮ್ಯಾಟ್ರಿಕ್ಸ್ A inverse equal to, what is the inverse? Inverse equal to 1 by determinant into adjoint of matrix A here. Then what is the determinant? So first of all I want to find determinant. So to find determinant, -1 0 5 7, then -1 into 7 is -7, minus 5 into 0 is 0, then A determinant equal to -7. The A determinant is -7. Coming to adjoint, so then what is adjoint of matrix A? That adjoint of matrix A can be written in a direct way. ಅಂದ್ರೆ ಚೇಂಜ್ ಮಾಡೋದು, ಪೊಸಿಷನ್ ಚೇಂಜ್ ಮಾಡುವಂಥದ್ದು ಇನ್ ಪ್ರೈಮರಿ ಡೈಗೊನಲ್ ಎಲಿಮೆಂಟ್ಸ್ ಅಲ್ಲಿ, ಸೈನ್ ಚೇಂಜ್ ಇನ್ ದ ಸೆಕೆಂಡರಿ ಡೈಗೊನಲ್ ಎಲಿಮೆಂಟ್ಸ್. ಸೊ ದ ರೀಸನ್ -1 7 ಇರೋದು 7 -1 ಚೇಂಜ್ ಆಗಿದೆ. 0 will be -0 or +0, that is 0 itself, so 0. 5 will become -5. This is adjoint. Then ಹಾಗಾದ್ರೆ what is A inverse? Therefore A inverse equal to 1 by determinant. What is determinant value? The determinant here is -7. So minus ಇರೋದ್ರಿಂದ I am writing minus in the numerator, -1 by 7 into adjoint, where adjoint is 7 0 -5 -1. So this is the final answer. So if you observe the key options, I mean answers I will observe ಮಾಡೋದು ABCD option ಅಲ್ಲಿ A is a right option. See, you can observe here, A is a right option. So this is a question they asked in the year of 2023. So ಇದೇ ತರಹ ನಮ್ಮ ಒಂದು ಅಕಾಡೆಮಿ ಕಡೆಯಿಂದ ನಿಮಗೆ ಕ್ಲಾಸಸ್ ಕಂಡಕ್ಟ್ ಆಗುತ್ತೆ. ಸೊ ಜೊತೆಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಇದೇ ತರಹದಂತ ಮೆನಿ ಫ್ರೀ ಕ್ಲಾಸಸ್ ವಿಡಿಯೋಸ್ಗಳು ಅಪ್ಲೋಡ್ ಆಗ್ತಾ ಇದೆ. ಜೊತೆಗೆ ಡಿಯರ್ DCET ಆಸ್ಪಿರೆಂಟ್ಸ್, ಸೊ ನಿಮ್ಮ ಕಾನ್ಫಿಡೆನ್ಸ್ ಆ್ಯಂಡ್ ಟ್ರಸ್ಟಿಂಗ್ ಬೈ ಯುವರ್ ಸೆಲ್ಫ್, ಸೊ ಯು ಕ್ಯಾನ್ ಅಚೀವ್ ಗುಡ್ ಥಿಂಗ್ಸ್ ಇನ್ ಯುವರ್ ಲೈಫ್. ಸೊ ಅದನ್ನ ಮೈಂಡಲ್ಲಿ ಇಟ್ಕೊಳ್ರಿ. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಇದೇ ತರಹ ಕಂಟಿನ್ಯೂಸ್ ಆಗಿ ನಮ್ಮ ಒಂದು ಯೂಟ್ಯೂಬ್ ಅಲ್ಲಿ ಬರುವಂತಹ ಎಲ್ಲ ವಿಡಿಯೋಗಳನ್ನ ಕ್ಲಾಸ್ಗಳನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಎಲ್ಲ ಇನ್ಫಾರ್ಮೇಶನ್ ಫಾರ್ ಯುವರ್ CET ಪಾಯಿಂಟ್ ಆಫ್ ವ್ಯೂ ಸಿಗ್ತಾ ಹೋಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಕೈಂಡ್ಲಿ ಶೇರ್ ದಿಸ್ ವಿಡಿಯೋ ವಿತ್ ಯುವರ್ ಫ್ರೆಂಡ್ಸ್.